ಗುರು ಹಗ್ಗ ಟಾರ್ಪಲ್ ಹಾಕಕ್ಕಂತೇಳಿ ಇಲ್ಲಿ ನಿಲ್ಸಿದ್ದಾರೆ. ಹಗ್ಗ ಟಾರ್ಪಲ್ ಹಾಕಿದ್ವಿ, 8 ಗಂಟೆ ಆಯ್ತು. ಟೈರ್ ರೆಡಿ ಆಯ್ತು. ಇದನ್ನ ಹೊರಗಿದ್ದು ಒಳಕ್ಕೆ ಹಾಕಿದ್ವಿ. ಸ್ವಾಗತಂ ಸುಸ್ವಾಗತಂ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ರಾಯ್ಪುರಿಂದ ಮತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬಿಸಿಲಾಗೆಲ್ಲ ಬೆಂದು ಹೋಗ್ಬಿಟ್ಟಿದ್ದೀವಿ. ನೈಟು ಸಿಟಿಗೆ ಹೋಗಿ ಖಾಲಿ ಮಾಡಿ ಬಂದಿದ್ವಿ ನೋಡಿ. 2 ಗಾಡಿನೂ ಇಲ್ಲೇ ಪಾರ್ಕಿಂಗ್ನಾಗ ಇದ್ದಾವೆ. ಬಂಕ್ನರ್ ಪಾರ್ಕಿಂಗ್ ಐತೆ ಇಲ್ಲೇ ಫ್ಲೈವರ್ ಪಕ್ಕದಾಗೇ. ಲೋಡಿಂಗು ರಾತ್ರಿ ಏನು ಕನ್ಫರ್ಮ್ ಆಗಲಿಲ್ಲ. DOC ಇವಾಗ ನಾನು ಡಿಸೈಡ್ ಮಾಡಿದ್ದೀನಿ, ನಾನು ಮಂಗಳೂರು ಕಡೆಗೆ ಹೋಗಲೇಬೇಕು. ಮಂಗಳೂರು ಇಲ್ಲ ಕೇರಳ ಹೋಗ್ಬೇಕು ಅಂತಂದು. ದೊಡ್ಡಪ್ಪ ನೋಡಿದರೆ ಬೇಡ ಅಂತಂದು. ಬಿಸಿಲಾಗೆಲ್ಲ ಸುಟ್ಟು ಬೆಂದು ಹೋಗ್ಬಿಟ್ಟಿದ್ದೀವಿ. ಅದಕ್ಕೋಸ್ಕರನೇ ಮಂಗಳೂರು ಕಡೆಗೆ ಹೋಗೋಣ ಅಂತ ಯೋಚನೆ ಮಾಡಿದ್ನಿ. ಲೋಡು ಮಂಗಳೂರು ಕಡೆಗೆ ಕೇಳಿದ್ನಿ. ಸದ್ಯಕ್ಕೆ ನಮ್ಮ ಟ್ರಾನ್ಸ್ಪೋರ್ಟರ್ ಏನೂ ಹೇಳಿಲ್ಲ. ಇಲ್ಲಿ ನಮಗೆ ಯಾವ ಟ್ರಾನ್ಸ್ಪೋರ್ಟು ಗೊತ್ತಿಲ್ಲ ರಾಯ್ಪುರ್ನಾಗೆ. ಯಾಕಂತೀರ, ಇಲ್ಲಿಗೆ ಇದೇ ಫಸ್ಟ್ ಟೈಮ್ ಬಂದಿರೋದು. ನಾವು ರಾಯ್ಪುರಿಗೆ ಬಂದಿದ್ದಿಲ್ಲ, ಹಾಗಾಗಿ ನಮಗೆ ಟ್ರಾನ್ಸ್ಪೋರ್ಟ್ನರ್ ಮೇಲೆ ನಂಬಿಕೆ ಇಲ್ಲ. ಯಾಕಂತೀರ, ರೂಪಾಯಿ ಬಾಡಿಗೆ ಅಂತೇಳಿ ತುಂಬಿ ದುಡ್ಡು ಎತ್ತಾಕಲು ಚಾನ್ಸ್ ಇರುತ್ತೆ. ಹೊಸಬ್ರು ಬಂದಾಗ ಹಿಂಗೆ ಆಗೋದು. ಮತ್ತು ನಮ್ಮ ಸ್ನೇಹಿತನು ಬಂದಿದ್ದಾನೆ, ಅವನು 3 ದಿವಸಲಿದ್ದ ಲೋಡೇ ಆಗಿಲ್ಲ ಪಾಪ. ಇವತ್ತು ಹೊಸಪೇಟೆಗೆ ಲೋಡ್ ಮಾಡೋಕ್ಕೆ ಹೋಗಿದ್ದಾನೆ ಜಂಬೋ ಬ್ಯಾಗು. ಅದು 30 ಟನ್ ಅಂತೆ. ಕೇಳಿದ್ವಿ, ಬೆಂಗಳೂರಿಗೆ ಅಷ್ಟಕ್ಕೊಂದೇನು ರೇಟ್ ಏನಿಲ್ಲ ಗುರು. 35, 3,500 ಹೋಗ್ತೈತೆ ಅಷ್ಟೇ. ನಾವು ಕೇರಳ ಹೋಗೋಣ ಅಂತ ಹೇಳಿದ್ದು ನಮ್ಮ ಮಾಲಕರಿಗೆ. ಕೇರಳಕ್ಕೆ ತಿನ್ಸ್ ಅಂತೇಳಿ ನಮ್ಮ ಟ್ರಾನ್ಸ್ಪೋರ್ಟ್ನವ್ರು ನಾಗ್ಪುರ್ನೇ ಕೂತ್ಕೊಂಡು ಇಲ್ಲಿ ಲೋಡ್ ಮಾಡಿಸ್ನಂತ ಹೇಳಿದ್ದಾರೆ. ನೋಡೋದು, ನಾಗ್ಪುರಿಂದ ದುರ್ಗಕ್ಕೆ ಲೋಡ್ ಇತ್ತು. ಮತ್ತು 300 ಕಿಲೋಮೀಟ್ರ್ ಯಾಕೆ ಎಂಟಿ ಹೋಗ್ಬೇಕು, ಮೊದಲೇ ದಾರಿ ತಪ್ಪು ಬಂದುಬಿಟ್ಟಿದ್ದೀವಿ ಇಲ್ಲ ಅಂತೇಳಿ ಇಲ್ಲೇ ಲೋಡ್ ಮಾಡಿದ್ರೆ ಆಯಿತು. ಬಿಸಿಲು ಗುರು, ಇಷ್ಟೊತ್ತಿಗೆ ಸಿಕ್ಕಾಪಟ್ಲೆ ಬಿಸಿಲು ತಿಕ್ಕರಿತೈತೆ. ಇನ್ನು ನಮ್ದು ಹೌಸಿಂಗ್ ಟೈರ್ ಬೇರೆ ಪಂಚರ್ ಆಗಿಬಿಟ್ಟತೆ. ಶಿಷ್ಯನಿಗೆ ಚೇಂಜ್ ಮಾಡೋಣ ಅಂತ ಹೇಳಿದ್ನಿ. ಇವಾಗ ಬಂದೇಟಿ ಸ್ಟೆಪ್ನ ಚೇಂಜ್ ಮಾಡಬೇಕು. ಬಿಸಿಲಾಗ್ಬಿಡ್ತು. ನೋಡೋದು, ಆ ಕಡೆ ಸೈಡಿಗೆ ಹಾಕ್ಕೊಂಡು ಚೇಂಜ್ ಮಾಡೋಣ. ಇಲ್ಲಣ್ಣ, ಬನ್ನಿ ಟೈರ್ ಚೇಂಜ್ ಮಾಡೋಣ. ಫೈನಲಿ ಲೋಡಿಂಗ್ ಕನ್ಫರ್ಮ್ ಆಗೈತೆ. ಮಂಗಳೂರಿಗೆ 2 ಗಾಡಿ, ಇಲ್ಲಿದ್ದಲ್ಲ ನಾಗ್ಪುರ್ಗೆ ಹೋಗ್ಬೇಕು. ನನ್ನ ಗಾಡಿ ಕಾಯಲು ಹೇಳಿದ್ದೀನಿ. ಇನ್ನೊಂದು ಗಾಡಿ ಮಾತ್ರ ಇದೇನೋ ಪಾಟಪಟ್ಟಿ ಅಂತಂದು ಬ್ಲೇಡ್ ಮಾಡ್ತಾರಲ್ಲ ಅದಂತೆ. ಅವನ ಗಾಡಿ ಬ್ಲೇಡಿಗೆ ಕಳಿಸಿ ನಾವು ಪಾಟಪಟ್ಟಿಗೆ ಹೋಗಲ್ಲ, ಇದು ಕಾಯಲಿಗೆ ಕಳಿಸಿ ಪಾಟಪಟ್ಟಿಗೆ ಹೋಗ್ತಿದ್ವಿ. ಅವನೊಬ್ಬನೇ ಕುಸ್ತಿ ಆಡೋದು ಬೇಡ ಅಂತೇಳಿ. ಅದ್ರಾಗೂ ನೋ ಎಂಟ್ರಿ ಏರಿಯಾದಾಗ ಅದಿರೋದು. ರಾತ್ರಿ ಹೋಗಿ ರಾತ್ರಿ ಬರಬೇಕು. ಅಲ್ಲಿ ಯಾರು ಸಿಕ್ಕಂಡು ಸಾಯ್ತಾರೆ ಅಂತೇಳಿ ಬಿಸಿಲಾಗೆ ನಾವು ಕಾಯಲಿಗೆ ಹೊಳ್ತೀವಿ. 3 ಗಂಟೆ ಆಗೈತೆ ಟೈಮು. ಕರೆಕ್ಟಾಗಿ ಇವಾಗ ಬಿಟ್ಟರೆ ಸಂಜೆ ಹೋಗ್ತೀವಿ ಅಲ್ಲಿಗೆ. ಸಾಯಂಕಾಲ ಲೋಡ್ ಆದರೂ ರಾತ್ರಿ ಒಂದು 10 ಗಂಟೆಗೆ ಹೋದರೆ ಬೆಳಗ್ಗೆ ಅಷ್ಟೊತ್ತಿಗೆ ಲೋಡಾಗಿ ಹೊರಕ್ಕೆ ಬರ್ತೈತೆ. ಆರಾಮಾಗಿ ಓಡಿಸ್ಬೋದು. ಇವನು ಇವಾಗ ಹೋದರೆ ನಾಳೆ ರಾತ್ರಿನೇ ಬರೋದು. ಹಂಗೆ ನಾವು ಮುಂದೆ ಹೋಗಿರೋಣ, ಆಮೇಲೆ ಇವನು ಹಿಂದೆ ಬರ್ತಾನೆ. ಇವಾಗ ಹೊರಟಿದ್ದೀವಿ ನೋಡಿ. ನಾವು ಇಲ್ಲಿದ್ದಾನೆ ಲೋಡಿಂಗ್ ಕೇಳಿದ್ವಿ. ಇಲ್ಲಿದ್ದ ಟ್ರಾನ್ಸ್ಪೋರ್ಟರು ಯಾರೂ ಭರವಸೆ ಮಾಡಲಿಲ್ಲ. ಟ್ರಾನ್ಸ್ಪೋರ್ಟರಿಗೆ ನಾವು ಯಾರೂ ಭರವಸೆ ಮಾಡಲಿಲ್ಲ. ಎಲ್ಲ 2P ಬಾಡಿಗೆ ಅಂತಾರೆ. ನಾವು ಯಾವತ್ತೂ 2P ಬಾಡಿಗೆ ಸಿಕ್ಕಿಲ್ಲ. ಎಲ್ಲ ಟ್ರಾನ್ಸ್ಪೋರ್ಟರ್ ಅಕೌಂಟಿಗೆ ಹಾಕ್ಸ್ಕೊಂಡು ನಮಗೆ ಹಾಕೋದು. ಮತ್ತು ಅವರಿಂದೆ ಒಡ್ಡಾಡೋದು ಬೇಡ. ಈ ರೆಗ್ಯುಲರ್ ಬರೋ ಜಾಗ ಆದರೆ ಏನೇನು ಮಾಡ್ಬೋದು. ಹೊಸ್ದಾಗಿ ಬಂದೀವಿ ನಾವು. ಹಾಗಾಗಿ ಇನ್ನೇನು ಮಾಡೋದು ಅಂತ ಹೇಳ್ತೀವಿ. ನಮ್ಮ ದೋಸ್ತನೂ ಇಲ್ಲದಾನೆ, ಟಾಮಿ. ಅವನ ಗಾಡಿ ಜಂಬೋ ಬ್ಯಾಗ್ ಲೋಡಿಗೆ ಹೋಗಿದ್ದು, ಇನ್ನೂ ಲೋಡ್ ಆಗಿಲ್ಲ. ಜಂಬೋ ಬ್ಯಾಗ್ ಇಲ್ಲಿತ್ತು ಲೋಡಿಂಗ್, ಅದನ್ನು ಕ್ಯಾನ್ಸಲ್ ಮಾಡಿ ಮಂಗಳೂರಿಗೆ ಹೊತ್ಕೊಂಡಿದ್ದೀವಿ. ಇಲ್ಲಿಂದ ಮಂಗಳೂರಿಗೆ ಲೋಡಿಂಗ್ ಐತೆ. ಬಾಡಿಗೆನೂ ಕಮ್ಮಿ. ಅಲ್ಲಿಗೂ ಇಲ್ಲಿಗೂ 300 ರೂಪಾಯಿ ಹೆಚ್ಚು ಕಮ್ಮಿ ಗುರು. ಎಲ್ಲ ಲೆಕ್ಕ ಹಾಕಿ ನೋಡಿದರೆ ಅಲ್ಲಿಂದ ಹೋಗೋದು ಅದೇ ಬಾಡಿಗೆ, ಇಲ್ಲಿಂದ ಹೋಗೋದು ಅದೇ ಬಾಡಿಗೆ. ಬೆಂಗಳೂರಿಗೆ ಮಾತ್ರ ಎಷ್ಟಾಯ್ತು ಗುರು, 3,600 ಐತೆ. ಬೆಂಗಳೂರಿಗೂ ಮಂಗಳೂರಿಗೂ ಹೆಚ್ಚು ಕಮ್ಮಿ ಒಂದು 100 ಕಿಲೋಮೀಟ್ರು ಹೆಚ್ಚು ಕಮ್ಮಿ ಆಗುತ್ತೆ ಅಷ್ಟೇ. ಮಂಗಳೂರು ಅದು ಬೆಂಗಳೂರು ಇಲ್ಲಿಂದ 1,500 ಕಿಲೋಮೀಟ್ರ್ ಆಗ್ತತೆ. ನಾವು 1,500 ಅಂದರೆ ಇಲ್ಲಿಂದ 300 ನಾಗ್ಪುರ, ಅಲ್ಲಿಂದ 1,100 ಚಿಲ್ಲರ 1,100 ಕಿಲೋಮೀಟ್ರು ಇದು ಬೆಂಗಳೂರು ಆಗುತ್ತೆ. 1,400 ಕಿಲೋಮೀಟ್ರ್ ಆಗ್ತತೆ. ಚಂದ್ರಪುರ ಮೇಲೆ ಹೋಗ್ತಾರೆ, ನಾವು ಅಲ್ಲಿ ಹೋಗಲ್ಲ. ಮಂಗಳೂರು ಅಷ್ಟೇ ಆಗುತ್ತೆ ಗುರು. ಮಂಗಳೂರಿನ ಜಾಸ್ತಿ ಆಗುತ್ತೆ. ಇಲ್ಲಿಂದ ಒಂದು 1,600 ಚಿಲ್ಲರೆ ಆಗ್ತದೆ ನೋಡಿ. 1,500 ಕಿಲೋಮೀಟ್ರು ಮಂಗಳೂರು ಇಲ್ಲಿಂದ.
ಇದು ಯಾದಗಿರಿ, ಇದು ನಾಗ್ಪುರಿಂದನೇ 1300 ಕಿಲೋಮೀಟ್ರು ಮಂಗಳೂರು. ಇಲ್ಲಿಂದ ಒಂದು 300, 1600 ಆಗುತ್ತೆ. 1600 ಕಿಲೋಮೀಟ್ರಿಗೆ 4000 ಬಾಡಿಗೆ. 4000 ಇಲ್ಲ ಇಲ್ಲಿ. ಮಂಗಳೂರಿಗೆ ಲೋಡಿಂಗ್ಗೆ ಕೇಳಕ್ಕೆ ಹೋಗಿಲ್ಲ ನಾವು ಇಲ್ಲಿಂದ. ಬನ್ನಿ ಹೊರಡೋಣ. ಗಾಡಿ ಬೇರೆ ರೀಜನ್ರೇಷನ್ ತಗೊಂಡೈತೆ. ಇನ್ನು ಹೌಸಿಂಗ್ ಟೈರ್ ಪಂಚರ್ ಆಗೈತೆ, ಅದನ್ನ ಹಾಕ್ಸ್ಕೊಳ್ಳೋಣ. ರೋಡಾಗಿ ಹೋಗಿ ಸಿಗೋಣ ಬನ್ನಿ ಗುರು. ಅಲ್ಲಿಂದ ಬಂದು 40 ಕಿಲೋಮೀಟ್ರು ರಾಜನಂದನ್ಗಾಂವ್ ಹತ್ರ ಬಂದು ಹೌಸಿಂಗ್ ಟೈರ್ ಪಂಚರ್ ಆಗಿತ್ತು. ಗಾಳಿ ಕಮ್ಮಿ ಇತ್ತು, ಅಲ್ಲಿ ಸ್ಟೆಪ್ನಿ ಹಾಕಿದ್ವಿ. ಕಾಯಲ್ಲಿ ಲೋಡಿಗೆ ಹೋಗೋದಲ್ಲ, ಅದಕ್ಕೆ ಗಾಳಿ ಎಲ್ಲ ಚೆಕ್ ಮಾಡಿಸ್ಕೊಂಡು ಹೊರಟ್ಬಿಡೋಣ ಅಂಥೇಳಿ ನಿಲ್ಸಿದ್ವಿ. ಟೈರು ಪಂಚರ್ ಹಾಕ್ಸ್ಕೊಂಡು ಗಾಳಿ ಚೆಕ್ ಮಾಡಿಸ್ಕೊಂಡು ಹೋಗೋದೆ. ಅವನ ಗಾಡಿ ಒಳಗೆ ಇದ್ದಾನೆ, ಅವ್ನು ಒಳಗೆ ರೆಡಿ ಮಾಡಿಸ್ತಿದ್ದಾನೆ. ನಾನು ಇಲ್ಲೇ ಹೊರಗೆ ಬಿಚ್ಚಿದ್ನಿ. ನೋಡೋಣ, ಪಿನ್ ಪಂಚರ್ ಆಗಿರ್ಬೋದು ಮೋಸ್ಟ್ಲಿ. ಇದ್ರಾಗೆ ಹಾಕ್ಸಿ ಹೋಗೋಣ ಕಣ್ರಿ. ಟೈರ್ ರೆಡಿ ಆಯ್ತು. ಇದನ್ನು ಹೊರಗಿದ್ದು ಒಳಗೆ ಹಾಕಿದ್ವಿ. ಇದ್ರಾಗ ಗಾಳಿ ನೋಡಿದ್ರೆ ಬರೀ 70 ಪೌಂಡ್ ಇತ್ತು. ಎಲ್ಲ ಗಾಳಿ ಕಮ್ಮಿ ಅದಾವ ಗುರು, ಅದಕ್ಕೆ ಗಾಡಿನೇ ಉಲ್ಟಂಗಿಲ್ಲ. ಬಿಸಿಲನ್ನು ಎದುರು ಬಿಸಿಲು ಸರಿಯಾಗಿ ಹೊಡಿತೈತೆ, ಅದಕ್ಕೆ ಬಿಸಿಲು ಇಳಿಸ್ಕೊಂಡು ಹೋಗೋಣ ಅಂಥೇಳಿ ಒಟ್ಟು ಟೈರೆಲ್ಲ ಗಾಳಿ ಚೆಕ್ ಮಾಡಿಸ್ಕೊಂಡೆ ಹೋಗ್ಬೇಕು. ಯಾಕಂದರೆ ಕಾಯಲ್ಲಿ ಲೋಡ್ಗೆ ಗೊತ್ತಾಗಲ್ಲ ಏನಿಲ್ಲ, ಗಾಡಿನೇ ಫುಲ್ಲು ನೆಲ ಕಚ್ಚಿಬಿಡುತ್ತೆ. ಇವು ಎಲ್ಲ ಗಾಳಿ ಕಮ್ಮಿ ಅದಾವೆ. ಲಿಫ್ಟಿನೇ ನಡೀತಾವೆ. ಹಾಕೋ ಟೈರ್ ಹಾಕೋದು ಇವನಿಗೆ ಕಲಿಸ್ತಾ ಇದ್ದೀನಿ ಗುರು. ಎಲ್ಲ ನಾವೇ ಮಾಡಿದ್ರೆ ಅವ್ನು ಕಲ್ತ್ಕೊಳ್ಳೋದು ಯಾವಾಗ ಹೇಳಿ. ಅದಕ್ಕೆ ಬೆಳಗ್ಗೆ ಒಂದು ಬಿಚ್ಚ ಹಾಕ್ಸಿದ್ದೆ, ಇವಾಗ ಒಂದು ಹಾಕ್ಸಿದ್ನಿ. ಮತ್ತು ಇವು ಎಲ್ಲ ಅಷ್ಟು ಗಾಳಿ ಹಿಡಿಯೋಕೆ ಹೇಳಿದ್ನಿ. ಲಿಫ್ಟಿನ 4 ಬಿಟ್ಟು ಅವು 12 ಟೈರಿಗೆ ಗಾಳಿ ಚೆಕ್ ಮಾಡೋಕೆ ಹೇಳಿದ್ನಿ. ಅವನ ಗಾಡಿನೂ ಆ ಕಡೆ ಐತೆ. ಅವನದು ಪಂಚರ್ ಆಗಿತ್ತು ಫ್ರಂಟ್ ಟೈರ್ ಬರಬೇಕಾದ್ರೆ. ದೊಡ್ಡಪ್ಪಂದು ಇಲ್ಲಿ ಕುಂತಾನಲ್ಲ ಮಂಚದ ಮೇಲೆ ಮಕ್ಕಳನ್ನ ನೋಡಿ, ಪಂಚರ್ ಅಂಗಡಿ ಹುಡುಗ. ಸೇಮ್ ಅವನ ತಮ್ಮ ಇದ್ದಂಗೆ ಅದಾನ. ಅವನು ಇವನು ಅಣ್ಣ ತಮ್ಮ ಡಿಟ್ಟು ಚೇಂಜ್ ಮಾಡ್ಬೋದು. ಮಕ್ಕಂಬಿಟ್ಟಾನ ಹುಡುಗ ನೋಡಿ. ನಕ್ ಸೆಟ್ಟಿಂಗ್ ಮಾಡಬೇಕು, ನಕ್ ಆಪೋಸಿಟ್ ಇರಬೇಕು. ಕೆಳಗೊಂದು ಮೇಲೆ ಒಂದು ನಕ್ಕ ಎಲ್ಲದ ನೋಡಿ. ಫಸ್ಟ್ ಕ್ಲೀನಾಗಿ ನಕ್ ಸೆಟ್ಟಿಂಗ್ ಮಾಡಬೇಕು. ಮ್ಯಾಗ್ಲದೆಲ್ಲ ಐತೆ. ಉಸ್ಕು ಚೋಡ್ದು ಉಸ್ಮೆ ಹವಾ ಇಸ್ಕು ಸಾರೇ ಬರ್ದು ಪೂರಿ. ಲಿಫ್ಟಿನೇನು ಗಾಳಿ ಅದಾವ ಗುರು. ಮೊನ್ನೆ ಟೈರ್ ಚೇಂಜ್ ಮಾಡಿದ್ದೀವಿ. ಎಲ್ಲೈತೆ ನೋಡೋದು. ಟೈರೆಲ್ಲ ರೆಡಿ ಮಾಡಿಸ್ಕೊಂಡು ಹೊರಟ್ವಿ. ಇಲ್ಲಿಂದ ನಾವು ಕಲ್ಮೇಶ್ವರ್ಗೆ ಹೋಗೋದಿರೋದು. ಹೋಗ್ತೀವಿ ಒಟ್ಟು ಹೋಗಿ ನೈಟೇ ಹೋಗಿ ಏನು ಮಾಡ್ಬೇಕಂದ್ರೆ ನೈಟ್ ಎಂಟ್ರಿ ಮಾಡಿಸ್ಬೇಕು. ಅಲ್ಲಿ ನಮಗೆ ಸ್ಟಾಪರ್ ಸಿಗಲ್ಲ. ಸ್ಟಾಪರ್ ಅಂದರೆ ಗಾಡಿಗೆ ಟೈರ್ಗೆ ಇಟ್ಟಿರ್ತಾರೆ. ಆ ಸ್ಟಾಪರ್ ಇಲ್ಲ ಅಂದರೆ ಒಳಗೆ ಎಂಟ್ರಿ ಇಲ್ಲ. ನಮ್ಮ ಹತ್ರ ಸ್ಟಾಪರ್ ಬೇರೆ ಇಲ್ಲ. ನಮ್ಮ ಹತ್ರ ಇದ್ದಿದ್ರೆ ಹೋಗ್ಬೋದಾಯ್ತು ಲೋಡಿಗೆ. ಆ ಸ್ಟಾಪರ್ ಬರೋದು ಬೆಳಗ್ಗೆ 6 ಗಂಟೆ ಆಗ್ತದೆ. ಅದಕ್ಕೆ ಹೋಗಿ ರಾತ್ರಿ ಎಂಟ್ರಿ ಮಾಡಿಬಿಟ್ರೆ ಬೆಳಗ್ಗೆ ಬಿಸಿಲಾಗೋದ್ರಾಗೆ ಬರ್ತವೆ. ಅವು ಎಲ್ಲ ಗಾಡಿ ಹೊರಗೆ ಬರೋ 6 ಗಂಟೆಗೆ ಬರ್ತಾವೆ. ಅವಾಗ 6 ಗಂಟೆಗೆ ಸ್ಟಾಪರ್ ತಗೊಬಂದು ಒಳಗೆ ಲೋಡಿಗೆ ಹೋಗ್ಬೋದು. ನಾವು ಇನ್ನೂ ಅಲ್ಲಿಗೆ ಹೋಗೋಷ್ಟೊತ್ತಿಗೆ 12 ಗಂಟೆ ಆಗುತ್ತೆ. ಇನ್ನು ರಾಜನಂದನ್ಗಾಂವ್ ಹತ್ರ ಇದ್ದೀವಿ. ಆ ಬೈಪಾಸೇ ಒಂದು 15 ಕಿಲೋಮೀಟ್ರ್ ಐತೆ. ಸಿಂಗಲ್ ರೋಡು, ಫುಲ್ ಸಿಂಗಲ್ ರೋಡಾಗಿ ಹೋಗ್ಬೇಕು. ಆ ಸಿಂಗಲ್ ರೋಡ್ನಾಗ 16 ಬಾರ್ ಅದಾವೆ ಗುರು. ಕೂಡು ಎಲ್ಲ ದೇಸಿ ಕುಡಿದು ಬಾರ ಹತ್ರನೇ ಮಕ್ಕೊಂಡಿರ್ತಾರೆ ರೋಡಾಗೆ. ಇನ್ನು ಅದನ್ನು ದಾಟಬೇಕು. ಇನ್ನು ಒಂದು ಸ್ವಲ್ಪ ಹೊತ್ತಷ್ಟೇ ಎಲ್ಲ ಟೂ ವೀಲರ್ನೆಲ್ಲರ 2 ವೀಲರು 3 ವೀಲರ್ ಎಲ್ಲ ಅಡ್ಗ ತಕನ ಆಮೇಲೆ ಹೋಗ್ಬಿಡ್ತೀವಿ. ಒಟ್ಟು ರಾತ್ರಿನೇ ಸಿಟಿ ಒಳಗ್ಲಾಸಿ ಸೀದಾ ಹೋಗ್ಬಿಡೋಣ ಅಂತ ಇದೀವಿ ತಿಪ್ಪೇಶಿ ನಾನು. ಇನ್ನು ಸಿಟಿ ಒಳಗೆ ದಾರಿ ನೋಡಿಲ್ಲ ನಾವು. ಇಲ್ಲ ಬೈಪಾಸಾಗಿ ಹೋಗ್ಬೇಕು. ಬೈಪಾಸಾಗಿ ಒಂದು ಟೋಲ್ ಗೇಟ್ ಬರ್ತೈತೆ, ಸಿಟಿ ಒಳಗೆ ಒಂದು ಟೋಲ್ ಬರೋಲ್ಲ, ಅಷ್ಟೇ ವ್ಯತ್ಯಾಸ. ನೋಡೋಣ ಹೆಂಗಾಗುತ್ತೆ ಹಂಗೆ ಮಾಡೋಣ. ನಾಗ್ಪುರಿಗೆ ಎಷ್ಟೊತ್ತಿಗೆ ಹೋಗ್ತೀವಿ ಅಂತ ನೋಡೋಣ. ಒಂದು 230 ಕಿಲೋಮೀಟ್ರ್ ಐತೆ ಅಷ್ಟೇ ನಾಗ್ಪುರು. ಬರ್ಬೇಕಾದ್ರೆ ಅಲ್ಲೊಂದು ಡಾಬಾದಾಗ ಸ್ನಾನ ಮಾಡಿದ್ವಿ. ಸ್ನಾನ ಮಾಡಿ ಬಟ್ಟೆ ಅಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀವಿ. ಅಲ್ಲಿ ಬೇರೆ ಬಟ್ಟೆ ತಗೊಂಡು ಹೋಗ್ಬೇಕು. ನೋಡೋಣ ಬನ್ನಿ ಹೋಗೋಣ. ಇವಾಗ ಛತ್ತೀಸ್ಗಢ ಮಹಾರಾಷ್ಟ್ರ ಬಾರ್ಡ್ರ್ ದಾಟಿದ್ವಿ. ಮಹಾರಾಷ್ಟ್ರದೊಳಗೆ ಎಂಟ್ರಿ ಆದ್ವಿ. ಒಂದು ಬಾರ್ಡ್ರ್ನಾಗೇನೋ ಒಂದು ಚೂರು ಜಾಮ್ ಇತ್ತು. ಇನ್ನೊಂದು ಬಾರ್ಡ್ರ್ನಾಗೆ ಲೈನ್ನಾಗ ಬಂದ್ವಿ. ಟೀ ಕುಡಿಯೋಣ ಅಂತ ನಿಲ್ಲಿಸಿದ್ವಿ. ಬಾರ್ಡ್ರ್ ದಾಟಿ 2 ಗಾಡಿನೂ ಟೀ ಕುಡಿದು ಹೋಗ್ತಾ ಇರೋದೆ. ಕಲ್ಮೇಶ್ವರ JSW ಫ್ಯಾಕ್ಟ್ರಿ ಎಲ್ಲೈತೆ ಅಂತೇಳಿ ಫೋನ್ ಮಾಡಿದ್ರು. 11 ಗಂಟೆಗೆ ಬರ್ತೀವಿ ಅಂತ ಹೇಳಿದ್ವಿ. ನೋಡೋಣ, ಇನ್ನೂ 150 ಕಿಲೋಮೀಟ್ರ್ ಐತೆ. ಇನ್ನು 7:15 ಟೈಮು. ಊಟ ಗೀಟ ಮಾಡ್ಕೊಂಡು ಹೋದ್ರೆ ಅದು ಬನ್ನಿ ಹೋಗೋಣ ಸೀದಾ. ಭಂಡಾರಕ್ಕೆ ಬಂದ್ವಿ. ಇಲ್ಲಿಂದ 6 ಲೈನ್ ಅಷ್ಟೇ. ಇದು ಭಂಡಾರ ಅಕ್ಕಪಕ್ಕ ಒಂಚೂರು ಬೈಪಾಸ್ 6 ಲೈನ್ ಇರೋದು. ನಾನು ಹೋಗ್ಬೇಕಾದ್ರೆ ರಾಯ್ಪುರ್ಗನ್ನ 6 ಲೈನ್ ಅಂತ ಆಯ್ತಂತ ತಿಳ್ಕೊಂಡಿದ್ದೆ. ಭಂಡಾರ ಬೈಪಾಸ್ ಮುಗ್ದೇಟಿಗೆ 4 ಲೈನ್ ಚಾಲು. ಇಲ್ಲಿಂದ 6 ಲೈನ್ ಭಂಡಾರ ಬೈಪಾಸ್ ಅಷ್ಟೇ. ಇದು ಇನ್ನೂ 8 ಕಿಲೋಮೀಟ್ರ್ ಐತೆ ಭಂಡಾರ. ಇಷ್ಟು
ಒಂದು 15-20 ಕಿಲೋಮೀಟ್ರು 6 ಲೈನ್ ಇರೋದು. ನಮಗೆ ನಾಗ್ಪುರ್ ಬಂದಿನ್ನೇ 70 ಕಿಲೋಮೀಟ್ರ್ ಐತೆ. ಮತ್ತು ಅಲ್ಲಿಂದ ಒಂದು 90 ಕಿಲೋಮೀಟ್ರ್ ಹೋಗ್ಬೇಕು. ಇಲ್ಲೇ 9:30 ಆಗೈತೆ. ನೋಡೋಣ, ನೈಟ್ ಲೋಡ್ ಆದರೆ ಮಾಡೋಣ, ಇಲ್ಲಾಂದರೆ ಸ್ಟಾಪರ್ ಇಲ್ಲಾಂದರೆ ಇನ್ನೇನು ಮಾಡೋಕ್ಕೆ ಬರೋಲ್ಲ. ಗಾಡಿಯಾಗ ಹೋಗಿ ಸುಮ್ಮನೆ ಹಾಕೋಣದಷ್ಟೇ, ಎಂಟ್ರಿ ಮಾಡಿ. ಸ್ಟಾಪರ್ ಬಂದಮೇಲೆ ನೋಡೋದು. ಒಟ್ಟಲ್ಲಿ ಹೋಗಿ ಎಂಟ್ರಿ ಅಂತೂ ಮಾಡೋಣ. ನೋಡೋಣ ಬನ್ನಿ, ಹೋಗೋಣ ಮುಂದೆ. ಬನ್ನಿ, ಎಷ್ಟೊತ್ತಿಗೆ ಹೋಗ್ತೀವೋ ಅಲ್ಲಿ ಹಿಂದೆ ಬರ್ತಾಯಿದ್ದಾನೆ. ಇವಾಗ ಊಟ ಮಾಡಿ ಬಂದ್ವಿ. ಅನ್ನ ಬಜ್ಜಿತ್ತು, ಅದ್ರ ಜೊತೆಗೆ ರೊಟ್ಟಿ ದಾಲ್ ತಂದು ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ಇನ್ನು ಬಂಡಾರ 8 ಕಿಲೋಮೀಟ್ರ್ ಇದೆ. ಮುಂದೆ ಹೋಗಿ ಸಿಗೋಣ ಬನ್ನಿ. ಫೈನಲಿ ನಾಗ್ಪುರ್ ಬಂದೆ ಗುರು. ನಾಗ್ಪುರ್ ಬೈಪಾಸಾಗಿ ಹೋಗ್ತಾ ಇದ್ದೀವಿ. ಇದು ಭೋಪಾಲು, ಅಮರಾವತಿ ಮತ್ತು ಕಲ್ಮೇಶ್ವರು, ಕೋಟಿಲ ಎಲ್ಲ ಕ್ಯಾಚ್ ಮಾಡುತ್ತೆ. ಹತ್ರ ಬಂದೀವಿ. ಸುಸ್ತಾಗ್ಬಿಟ್ಟೈತೆ. 300 ಕಿಲೋಮೀಟ್ರ್ ಬಂದೀವಿ. ಎಂಟಿ ಸಿಕ್ಕಾಪಟ್ಟೆ ಮೈನವಾಗೈತೆ. ಇವಾಗ ಅಲ್ಲಿ ಫ್ಯಾಕ್ಟ್ರಿ ಹತ್ರ ಹೋದರೆ ಸಾಕು, ಯಾವಾಗ ಉಳ್ಕೊಳ್ಳೋಣ ಅನ್ನಂಗೆ ಆಗೈತೆ. ಅಷ್ಟು ಸೊಂಟ ನೋವಾಗೈತೆ ಖಾಲಿ ಗಾಡಿ ಎತ್ತಾಕೆ. ಸಿಟಿ ಒಳಗೆ ಹೋಗ್ತಿದ್ವಿ. ಸಿಟಿ ಒಳಗೆಲ್ಲ ಮೆಟ್ರೋ ಕೆಲಸ ನಡೀತೈತೆ. ಅಲ್ಲಿ ಇನ್ನೂ ಮೈನವಾಗುತ್ತೆ ಖಾಲಿ ಗಾಡಿ ಎತ್ತಾಕಿ. ಅದ್ರಾಗೂ ನಾನು ಬ್ಲೇಡ್ ಬೇರೆ ಹೊಡ್ಸಿಲ್ಲಲ್ಲ, ಅದಕ್ಕೆ ಕಮ್ಮಿ ಎತ್ತಾಕುತ್ತೆ. ಬ್ಲೇಡ್ ಹೊಡ್ಸಿದ್ರು ಇನ್ನೂ ಸಿಕ್ಕಾಪಟ್ಲೆ ಎತ್ತಾಕೋದು. ಇನ್ನೊಂದು 30 ಕಿಲೋಮೀಟ್ರ್ ಐತೆ. 30 ಕಿಲೋಮೀಟ್ರ್ ಐತೆ ಫ್ಯಾಕ್ಟ್ರಿ. JSW ಕಲ್ಮೇಶ್ವರ್ನಾಗೆ. ಅಲ್ಲಿಗೆ ಹೋಗಿ ಎಂಟ್ರಿ ಮಾಡ್ಸೋಕೆ ಇವ್ನು ನಿಲ್ಸೋದು. ಇನ್ನು ಸ್ಟಾಪರ್ ಬಂದಿರಲ್ಲ. TPC ಗಾಡಿಗೆ ನೋಡಿದರೆ FC ಜೆರಾಕ್ಸ್ ಇಲ್ಲ. ಅಲ್ಲಿ ಹೋದ್ಮೇಲೆ ಏನು ಹೇಳ್ತಾನೆ ನೋಡೋಣ. ಬನ್ನಿ, ಫ್ಯಾಕ್ಟ್ರಿ ಹತ್ರ ಸಿಗೋಣ. The next day. ಗುಡ್ ಮಾರ್ನಿಂಗ್ ಗೆಳೆಯರೇ. ನಾನು ಲೋಡ್ ಮಾಡ್ಕೆ ಬಂದೀನಿ. ದೊಡ್ಡಪ್ಪ ನೋಡಿದ್ರೆ ಲೋಡ್ ಮಾಡ್ಕೆ ಬಂದಿಲ್ಲ. ಯಾಕಂದರೆ ಅವನ ಹತ್ರ ರಿವರ್ಸ್ ಹಾರನ್ ಇಲ್ಲ ಅಂತೇಳಿ ರಾತ್ರಿ ಬಿಟ್ಟಿಲ್ಲ. ನಾನೇ ಒಂದು 12 ವರ್ಷದಿಂದ ಹಾರನ್ ಕೊಟ್ಟಿದ್ನಿ, ಅದನ್ನ ಹಾಕ್ಕೊಂಡಾನೆ. ಇವಾಗ ಹೋಗ್ಬೇಕು ಅವ್ನು ಒಳಕ್ಕೆ. ನಾನು ಲೋಡ್ ಮಾಡ್ಕೊಂಬಂದಿನಿ. ರಾತ್ರಿ ಬಂದು 12 ಗಂಟೆಗೆ ಒಳಗೆ ಹೋಗಿದ್ದು. 12 ಗಂಟೆ ಆಗಿತ್ತು. ಬೆಳಗ್ಗೆ 6 ಗಂಟೆ ಅದು ಬರೋಷ್ಟೊತ್ತಿಗೆ 5:15 ಬಂದ್ವಿ. ಸ್ಕ್ಯಾನ್ ಮಾಡಿದರೆ ಟಾರ್ಪಲ್ ಹಾಕ್ತಿದ್ವಿ. ಶಿಫ್ಟ್ ಚೇಂಜ್ ಅಲ್ಲ, ಇವಾಗ ಅವ್ರು ಯಾರೂ ಬರೋಲ್ಲ. ಅದಕ್ಕೆ ಅವ್ರು ಬರೋದಕ್ಕಿಂತ ಮುಂಚೆನೇ ಸೂರ್ಯ ದೇವ ಬಂದ್ಬಿಟ್ಟಿದ್ದಾನೆ. ಇವಾಗ ನಾವು ಒಳಗೆ ಹೋಗಿ ಟಾರ್ಪಲ್ ಹಾಕ್ಬೇಕು. ಸ್ಕ್ಯಾನ್ ಮಾಡೋವರೆಗೂ ಟಾರ್ಪಲ್ ಹಾಕೋಂಗಿಲ್ಲ. ಇವನ ಗಾಡಿ ನೋಡಿ ಹೈಟೆಕ್ ಬಿಚ್ಚಿಬಿಟ್ಟಿದ್ದೀನಿ. ನಾವು ಬಿಚ್ಚಿಲ್ಲ, ಹಂಗೆ ಹಾಕೋದು. ಇವನಿಗೆ ಬಿಚ್ಚ ಅಂತ ಹೇಳಿದೋಗಿದ್ದೆ, ರಾತ್ರಿ ಬಿಚ್ಚಿದ್ದಾನೆ. ಯಾಕಂದರೆ ನಾವು ಬಿಚ್ಚಿದ್ವಿ, ನಮಗೆ ಟೈಮ್ ಇಲ್ಲ, ಏನಿಲ್ಲ. ಅದಕ್ಕೆ ಬಂದ್ವಿ. ಇವಾಗ ಬಂದಂಗೈತಾರೆ. ಒಳಕ್ಕೆ ಹೋಗಿ ನಾವು ಟಾರ್ಪಲ್ ಹಾಕೊಂಡು ಬಂದ್ವಿ. ಗುರು ಹಗ್ಗ ಟಾರ್ಪಲ್ ಹಾಕಕ್ಕಂತೇಳಿ ಇಲ್ಲಿ ನಿಲ್ಸಿದ್ದಾರೆ. ಆ ಬಡ್ಡಿ ಮಗ ಇನ್ನೂ ಸ್ಕ್ಯಾನ್ ಮಾಡೋನು ಬಂದಿಲ್ಲ. ಬಿಲ್ ಬಂದಮೇಲೆ ಅವ್ನು ಸ್ಕ್ಯಾನ್ ಮಾಡೋದು. ಹಿಂಗೆ ಅದೇ ಹೋಗ್ತಾನೆ. ಇಲ್ಲಿ ಧೂಳು ನೋಡಿ, ಎಷ್ಟೊಂದು ಧೂಳು ಐತೆ. ಆ ಬಡ್ಡಿ ಮಕ್ಕಳು ಈ ಧೂಳನ್ನ ಹಾಕಿ ನಮ್ಮನ್ನು ಅಯ್ಯೋ ಅನ್ನಿಸ್ತಾರೆ. ಹೆಚ್ಚು ಕಮ್ಮಿ ಅರ್ಧ ಅಡಿ ಧೂಳು ಐತೆ ಗುರು. ಒಂಚೂರು ನೀರು ಓಡ್ಸೋಕ್ಕಾಗಲ್ಲ. ಅಲ್ಲಿದ್ದು ಗಾಡಿಗಳು ಇಷ್ಟ ತಕ್ಕನ ಅಲ್ಲಿದ್ದವನ್ನೆಲ್ಲ ಒತ್ತಟಿ ಕಡೆಯಿಂದ ಇಲ್ಲಿಗೆ ಕಳಿಸಿದಾನೆಲ್ಲ. ಇವಾಗ ಇವರೆಲ್ಲ ಫುಲ್ ಧೂಳೆ ಬುರಿಸ್ತಾರೆ. ಇನ್ನು ಅವ್ನು ಯಾವನು ಅಯ್ಯೋಗೆ ನನ್ನ ಮಗ ಬರ್ಬೇಕಂತೆ ಸ್ಕ್ಯಾನ್ ಮಾಡೋಕ್ಕೆ. ಕರೆದ್ರೆ ಅಲ್ಲೇ ಇರಲಿ, ಟಾರ್ಪಲ್ ಹಾಕ್ಬೇಡ, ಬರ್ತೀನಿ ಹಂಗೆ ಹಿಂಗೆ ಟಿಂಗಟ್ ಇಸ್ಕೊಂಡ. ಅದಕ್ಕೆ ಶಿಷ್ಯನಿಗೆ ಒಳಗೆ ಬಿಟ್ಟಿಲ್ಲ. ಶೂ ಹೆಲ್ಮೆಟ್ ಹಾಕ್ಯಾವ ಅಂತಂದು ಕಳಿಸಿದಾನಂತೆ. ಇವಾಗ ಕರ್ಕೊಂಬರ್ಬೇಕು. ಏನು ಮಾಡ್ತೀರ? ಇನ್ನು ಅವನು ಬರಲಿ ಅಂತ ಬರ್ತಾನೋ ಅಂತೇಳಿ ಹತ್ತಕ್ಕಿದ್ನ ಹಾಕಿದ್ದೆ. ನೋಡಿದ್ರೆ ಅವ್ನು ಬರ್ತಾಯಿಲ್ಲ. ಏನು ಡೆವಲಪ್ ಮಾಡ್ತಾರಂತೀರ ನೋಡಿದ್ರು. ಇಲ್ಲದಾವ ಕಾಯಿಲೆಗಳು. ಇವಾಗ ಪಟ್ಟಿ ಹಾಕ್ಬೇಕು. ಪಟ್ಟಿ ಹಾಕ್ಬೇಕು. ಇನ್ನು ಪಟ್ಟಿ ಹಾಕಿ ಮೇಲೆ ಹಗ್ಗ ಹೊಡ್ಕೊಂಡು ಟಾರ್ಪಲ್ ಹಾಕ್ಬೇಕು. ಗಾಡಿ ಹಿಂದೆ ಮಸ್ತ್ ಪಾರ್ಕಿಂಗ್ ಐತೆ. ಪಾರ್ಕಿಂಗ್ ಮಸ್ತ್ ಐತೆ. ಹಿಂದಕ್ಕೆ ಹಾಕಬಿಟ್ಟು ಇನ್ನು ಯಾರನ್ನ ಮಕ್ಕಂಡ್ರೆ ನೆಬ್ರಿಸ್ತದಾರ ಬಂದು. ನೋಡಿದ್ರು ಇಲ್ಲೊಂದು ಕಾಯಲ್ಲಿ ಇಟ್ಟಿದ್ದಾರೆ. ಒಂದು ಸಿಂಗಲ್ ಇಟ್ಬಿಟ್ಟಿದ್ದಾರೆ ಕಾಯಲ್ಲು. ಪ್ಯಾಕಿಂಗ್ ಹಿಂಗೆ ಹೊಡಿಬೇಕು. ಹಿಂಗೆ ಹೊಡೆದ್ರೇ ಮಿಸ್ಗಾಡಲ್ಲ. ಗಾಡಿ ಏನೋ ಟ್ರಬಲ್ ಆಗಿತ್ತಂತೆ, ಅದಕ್ಕೆ ನಿಂತಿದ್ದಾರೆ. ನೋಡಿ ಟಾರ್ಪಲ್ ಹಾಕ್ಬೇಕು. ಇವಾಗ ಟಾರ್ಪಲ್ ಅಲ್ಲ, ಅವ್ನು ಬರೋವರೆಗೂ ಇಲ್ಲೇ ಇರ್ಬೇಕು ನಾವು. ಇನ್ನು ಹಗ್ಗ ಟಾರ್ಪಲ್ ಹಾಕಿದ್ವಿ. 8 ಗಂಟೆ ಆಯ್ತು. ಪಾಪ ಗಾರ್ಡನ್ಗೆ ಯಾರೋ ಸಪೋರ್ಟಿಗೆ ಬಂದಾನೆ, ಹಾಕ್ತಿದ್ದಾರೆ. ಇವರು ಒಬ್ಬೊಬ್ರು ಇರಬೇಕು. 3 ಟಾರ್ಪಲ್ ಹಾಕ್ರಂದ್ರೆ ಯಾರು ಹಾಕ್ತಾರೆ? ನಾನು ಇನ್ನೇನು ಪ್ಲಾಸ್ಟಿಕ್ಕು ಡಬಲ್ ಹಾಕಿ
ಒಂದು ಬ್ಲೂ ಕಲರ್ ಸೈಡಿಗೆ ಬಿಟ್ಟಿದ್ನಿ, 3 ಕಾಣಂಗೆ 3 ಹಾಕ್ಬೇಕಂದ ಅದಕ್ಕೆ 3 ಬಿಟ್ಟಿದ್ನಿ. ಇವಾಗ ಇನ್ನೇನು ಬಿಲ್ಲು ರೆಡಿ ಐತೆ, ಹೊರಕ್ಕೆ ಹೋಗಿ ದಡಿಯ ಬರೋವರೆಗೆ ಕಾಯ್ಬೇಕು. ನಮ್ಮ ದೊಡ್ಡಪ್ಪಂದು ಇನ್ನೂ ಆಗಿಲ್ಲ, ಅವ್ನು ಬರ್ಬೇಕಲ್ಲ. ಆ ಗಾಡಿ ಹೋಯ್ತು. ಇಳಿದು ಸಾಕು ಕಟ್ಟೋ, ಅದನ್ನೇನೋ 8 ಗಂಟೆ ಕಟ್ತದೆಯಲ್ಲ ಅದೇ. ಹಾಂ